ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್. ಇಲ್ಲಿ ನೋಡ್ರಿ, ಮಮ್ಮಿ ಪೂಜೆ ಮಾಡತ್ತಾಳ. ಪಪ್ಪ ಈಗ ಕಾಯಿ ಹೊಡೆದ್ರು. ಎಲ್ಲಿ ಉರುಗಿಸ್ರದು ಮಮ್ಮಿ? ಎಷ್ಟು ಕಾಯಿ ಬೇಕು ಮಮ್ಮಿ? ಅರ್ಧ. 3 ಜನ ಚಟ್ನಿಗಲ್ಲ ಚಕ್. ಕಾಯಿ ಒಣ ಬಿದ್ರೆ ಜಲ್ದಿ ಕುಲ್ಲ ಹಾಕವು. ಮಹಿಮಾ ಅಂತ ಹಾಂ. ಮತ್ತೆ ಕಾಯಿ ಹೊಡೆಯಕ್ಕೆ ಆರ್ಡರ್ ಕೊಟ್ಟಿರ್ತಾರೆ ಯಾರು? ಅಲ್ಲಿ ಸೈಡ್ಗೆ ಇಟ್ಟಾನೆ. ಅಲ್ಲಿ ಸೈಡ್ಗೆ ಇಟ್ಟಾನೆ. ಇಲ್ಲೇ ಮಮ್ಮಿ ನಾ ಹೇಳಕ್ಕಿದ್ದೆ ನೋಡಿ. ಈಗ ಅದನ್ನ ಪೂರ ಬಕೆಟ್ ತುಂಬೈತಲ್ಲಿ ಚಿಪ್ಪಿಂದ. ಪೂರ ಬಕೆಟ್ ತುಂಬಿಸ್ಬಿಟ್ಟವಿ ಒಂದು ವರ್ಷದಿಂದ. ಇದು ಬ್ಯಾಡ ಇದೆ, ಯಾಕಂದ್ರೆ ಹೊಗೆ ಆಗ್ತೈತಿ, ಕಣ್ಣು ಹೋಯ್ತವು. ಏನ್ ಮಾಡತ್ತಿದ್ದೀನಿ? ಅಷ್ಟ ರಾಗಿ ದೋಸೆ. ಚಟ್ನಿ, ಕಾಯಿ ಚಟ್ನಿ. ಮೆಣಸಿನಕಾಯಿ ಕಮ್ಮಿ ಆಗ್ಲಾರ ಸ್ವಲ್ಪ. ನಾ ಮಾಡಿದೆ, ನೀವ ಮಾಡಿ. ದೋಸೆ ಮಾಡ್ತೀನಿ, ಚಟ್ನಿ ಮಾಡ್ತೀನಿ. ಶೇರಿಂಗ್ ಮಗ ಮಾಡ್ತಾರೆ. ಇಲ್ಲ, ನಾ ವಿಡಿಯೋ ಮಾಡ್ತೇನೆ. ಮಾಡ್ತೀರಿ ಬರೀ ಚಟ್ನಿ ಮಾಡಿ ಬರೀ. ಇಲ್ಲಪ್ಪ, ನೀವು ಮಾಡೋದು, ನಾ ಹಿಡ್ಕೊಂಡು ಹೇಳ್ತೇನೆ. ಏನು ನೀರು ಕುಡಿದು ತೆಗೆದಿಟ್ಟ ಸ್ವಲ್ಪ ಬಂದೈತಿ. ಮಸ್ತ್ ಸಿಹಿ ಐತಿ. ಅದ್ರ ಸ್ವಲ್ಪ ಐತಿ. ಸಿಹಿ ಐತಿ ಮಸ್ತ್. ಸ್ವಲ್ಪ ಐತಿ, ಖಾಲಿ ಆಯ್ತು. ಅಷ್ಟು ದೊಡ್ಡ ದೋಸ್ತಿಯ ಕಾಯಿನ ಇಲ್ಲ. ನಾವು ಹಂಗೆ ಮಾಡೋಲ್ಲ, ನಮ್ಮ ಮದುವೆಗೆ ಮಾಡಿದ್ವಿ ಹಂಗೆ. ನೋಡ್ರಿ, ಈಗ ಚಟ್ನಿ ರೆಡಿ ಆಗೈತಿ. ನಾನಾ ಮಾಡೇನಿ ಚಟ್ನಿ. ಪಪ್ಪ ಅಲ್ಲೋ ಕುಂತಾರ, ಪಪ್ಪ ಮಾಡಿಲ್ಲ, ನಾನಾ ಮಾಡೇನಿ. ಮಮ್ಮಿ ದೋಸೆ ಹಾಕತ್ತ. ಈಗ ಚಟ್ನಿ ದೋಸೆ ಹಾಕ್ಕೊಡ್ತೇನೆ. ಸ್ಟಾರ್ಟ್ ರೆಡಿ ಆಯ್ತು. ಈಗ ಬರ್ರಿ ಕೊಡು ಪಪ್ಪ. ಬಸ್ ದೋಸೆ ಚಟ್ನಿ ತಿಂದು ಬಸ್. ಮಮ್ಮಿ ದೋಸೆ ಹಾಕತ್ತ. ದೋಸೆ 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 ಹಿಡ್ಕೊ, ನಾನು ನೀರು ಕೊಟ್ಟು ಬರ್ತೇನೆ. ಕೆಳಗಿದೆ ಒಂಚೂರು ಕೈ ಇನ್ನೊಂದು. ಹಾಂ, ದೋಸೆ ಎಲ್ಲ ಕಾಣತ್ತೆ. ಹಾಂ, ಇದು ನೀವು ಕಾಣಕತ್ತಿ. ಹಾಯ್, ಬರ್ರಿ, ಬಿಸಿ ಬಿಸಿ ರಾಗಿ ದೋಸೆ ತಿಂದು ಹೋಗಿ ಬನ್ನಿ. ಫೋನೊಳಗಿಂದ ಬರ್ತಾರ ಅವರು. ಫೋನೊಳಗೆ ಹಿಂಗ ಕೈ ಹಾಕಿನ ದೋಸೆ ತಗೊಂಡ್ಬಿಡ್ತಾರೆ. ಹಂಗೇನಿಲ್ಲ, ನಾ ತಿಂದ್ರೆ ಅವ್ರು ತಿಂದಂಗ. ಕರೆಕ್ಟ್. ಸರಿ, ನಾನು ಹಾಕ್ಕೊಂತೆ. ನಾಷ್ಟ ಆಗಿನ ಸಿಗ್ತೇವಿ. ಬಾಯ್. ಕರಿಬೇವು, ಹಾಗಲಕಾಯಿ. ಮೊದಲು ಸಣ್ಣ ಸಣ್ಣ ಹಾಗಲಕಾಯಿ ತಂದೆ. ಜಿಣಗನು ತರಬೇಡ ಅಂತ ಹೇಳಿದ್ದೆ ನಾನು. ಕೊತ್ತಂಬರಿ, ಪುದೀನ ಒಂದ ಕೊಟ್ಟನೆ 3 ಇತ್ತ ಗಿಡ ಅತ್ತಾಗಿಟ್ಕೊಂಡೆ ಅಲ್ಲ.
ನಾವು ವಿಡಿಯೋ ಮಾಡಕ್ಕೆ ವಿಡಿಯೋ ಮಾಡತ್ತೀರನ್ರಿ ಸ್ಟ್ಯಾಂಡ್ ಏನ್ ಮಾಡತ್ತತ್ರಿ ನಾ ಸರನ್ರಿ ಥರ ಹಾಕತ್ರಿ ಇದು ಸಿಗಲಿಲ್ಲ ಅದೇ ನಾವು ಅದ್ರಾಗ ಅದಾವ ಮೆಣಸಿನ್ಕಾಯಿ ತಗೋಣ ಕರೆಕ್ಟ್ ಐತಿ ಸರ್ಶನಿ ಇದು ನೋಡ್ರಿ ಸಂಜೆ ತಂದ ತಕ್ಷಣ ತಿನ್ನೋದು ಗೋಧಿ ಚಲೋ ಮಮ್ಮಿ ಉದ್ದಿನ ಬೇಳೆ ಎಷ್ಟಿದೆ ಈಗ ಒಟ್ಟು ತೆಗಿ ಚಿಕ್ಕ ನೋಡು ಕಳುವಲ್ಲಿ ಉಳ್ಕೊಂಡ್ರೆ ಲೈವ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಪಾಪಡಿ ತಂದಿ ಸಲ ತೋರ್ಸ ಇಲೈಚಿ ಚಾಟ್ ಯಾಕೆ ತರ್ತೀನಿ ನಮಗೆ ಕೇಳಲಾರ್ದ ಲೋಕಲ್ ಚಾವು ಟೇಸ್ಟ್ ಸರಿ ಇರಂಗಿಲ್ಲ ಅವು ನಾವು ಯಾವ ಹೇಳಿರ್ತೇವೆ ಅದನ್ನ ಅಷ್ಟ ತರ್ಬೇಕು ಇರ್ತಿಲ್ಲ ಅಂಗಡಿಯಾಗ ಒಂದ್ಸಲ ಕುಡಿಯೋಣ ಮಾರ್ಕೆಟ್ನಾಗ ಅಷ್ಟೊಂದು ಐತದ ಟೇಸ್ಟ್ ಸರಿ ಇಲ್ಲ ಅಂದ್ರೆ ಖಾಲಿ ಮಾಡೋವರೆಗೂ ಸಾಕಾಗಿ ಹೋಗುತ್ತೆ ಸುಳ್ಳೆಲ್ಲ ಹೊಡ್ಕೊಂಡ್ರೆ ಕಾಯಿ ಕಾಯಿ ತೆಂಗಿನಕಾಯಿ ನೀರು ಕುಡಿಬೇಕು 800 ಈಗ ನೋಡ್ರಿ ಅವ್ರ ಕೆಲ್ಸಕ್ಕೆ ಹೋದ್ರು ನಾವು ನಿಮ್ಗೆ ಸಂತೆ ಡಬ್ಬಿಗೆ ಹಾಕ್ಬೇಕಾದ್ರೆ ಸಿಗ್ತೇವೆ ಏನು ಪಲ್ಯ ಮಾಡಕ್ಕೆ ಕುಂತಿದ್ದಿ ಹಾಗಲಕಾಯಿ ಅದಾಗೇನು ಹಾಕಿದಿ ಈಗ ಅದು ಕರ್ಬೇವು ಕೊತ್ತಂಬರಿ ಪುದೀನ ಕರಿಬೇವು ಗಜಿ ತಂದಿದ್ನಿ ತಿಂದ ಖಾಲಿ ಮಾಡಿದೇನ ಅದಾವು ಹೆಚ್ಚಿ ಹ್ಞೂ ಫ್ರಿಜ್ನಾಗಿಟ್ಟು ಇನ್ನೊಂದು ಬೀಜ ಹೊಳಿತದ್ರಾಗ ಆ ಕಡೆ ಸೈಡ್ ಒಂದು ತಿಂದ್ರೆ ಏನಾಗೈತಿ ಅವು ಕಡ್ಮ್ ಕುಡ್ಮಂತ ಸರಿ ಅನ್ಸಲ್ಲ ತಿನ್ನಾಕ
ಪಲ್ಯನ ತಿನ್ನಕ್ಕಾಗಂಗಿಲ್ಲ ಹಂಗಾಕವು ಬಟ್ಟೆ ಏನು ಗಿಡ ಬಿಡ್ತಾವನು ತಿನ್ನಬೇಕಾ ಸರಿ ಅನ್ಸಲ್ಲ ಅವು. ಹಾಂ ನೋಡ್ರಿ ಇವನ್ನೆಲ್ಲ ಸ್ವಚ್ಛ ತೊಳೆದು ಬಿಸಿಲು ಒಣಗ್ಯದ ಬಿಸಿಲು ಹೆಂಗೈತಿ ಮಾಡಿದ ಕೆಲಸ ತೆಗೆದು ಹೋಗಿ ತೋರಿಸ್ತಾನ ಹಾಂ ಒಣಗ್ಯಾವ ಇಷ್ಟು ಸಂತಿ ತಂದೆ ಆಗಿರ್ತೀವಿ ಬೆಳ್ಳುಳ್ಳಿ ನೋಡಿ ಹೆಂಗದವು ಅವನು ಒಣಕ್ಕಿವಿ ಲೆಕ್ಕ ಕೊಡ್ತಾಯಿದ್ವಿ ಅಲ್ರಿ ಎಲ್ಲ ಕೊಟ್ಟರೆ ತಂದಿದ್ವಿ ಅವನು ಹಾಂ ಮೆಂತ್ಯ ಬೆಳೆಸೈತಿ ನೋಡಿ ಒಂದು ರೌಂಡ್ ಪಲ್ಯ ಮಾಡಿ ಹೇಗಿದ್ರಾಗ ಇಲ್ಲೇ ಈ ಎಣ್ಣೆ ರೌಂಡ್ ಹೆಂಗಾಗಿತ್ತು ನೋಡ್ರಿ ಚಲೋ ಬೆಳೆದೈತಲ್ಲ ಉಳ್ಳಾಗಡ್ಡಿನೂ ಬೆಳೆಸ್ತೀವಿ ನಾವು ಇಲ್ಲಿ ಸೊಪ್ಪು ತಿಂತಾರಂತ ಸೊಪ್ಪು ಸೊಪ್ಪು ತಿಂತಾರೆ ಸೊಪ್ಪು ಪಪ್ಪ ತಿನ್ನೋದಿಲ್ಲ ನೋಡು ಮತ್ತೆ? ಸೊಪ್ಪನ್ನ. ಪಿಂಕಿ ಇವೆಲ್ಲ ಕೆಲಸ ರೆಡಿ ಇದೆ ಬಾವ ಮಾಡು ಬಾ ಹಾಂ ನೋಡಿ ಇಲ್ಲಿ ಹಚ್ಚಿಟ್ಟ ನೋಡಿ ಅವನ್ನೆಲ್ಲ ಅಡಿಯಿಲ್ಲ ಕ್ಯಾಬೇಜ್ ಬೆಲೆ ಮಾಡ್ತೀನಿ ಹಾಂ ಹೇಳಿ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಹಾಂ ಹೇಳಿ ಇತ್ಲಾ ಸ್ವಚ್ಛ ಮಾಡಿರುತ್ತೆ ಒಂದಿಟ್ಟು ಇದು ಯಾವುದು ಹಿಂದಿಂದ ಏನೇನಾಗಿದೆ ಏನಿಲ್ಲ ಒಂದು ಸ್ವಲ್ಪ ತೆಗೆದು ಕಸ ಹೊಡ್ಕೋ ಹಾಂ ಸರಿ ಕಸ ಹೊಡೆದು ಚಂದ ಜೋಡಿಸಿಡು ಆಯ್ತು ಇವತ್ತು ಕಸ ಚೆಲ್ಲಿ ಬಂತು ಹೋಗಿ ಅದಕ್ಕೆ ಮತ್ತೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಹ್ಞೂ ಎಲ್ಲ ಸೇರಿಸಿ ಚೆಲ್ಲಿ ಬಂದ್ಬಿಡು ಅಂತ ಸರಿ ಇಂಕೋ ನಾಷ್ಟ ಏನು ಮಾಡ್ತೀವಿ ಈಗ ಈಗ ಆಲೂಗಡ್ಡೆ ಪಲಾವ್ ತಹರಿ ಅಂದರೆ ಆಲೂಗಡ್ಡೆ ಪಲಾವ್ ಆಲೂಗಡ್ಡೆ ಪಲಾವ್ ಉತ್ತರ ಪ್ರದೇಶ ಕಡೆ ಅದನ್ನ ತಹರಿ ಅಂತಾರ ಆಲೂಗಡ್ಡೆ ಪಲಾವ್ ಬರೀ ಆಲೂಗಡ್ಡೆ ಅಷ್ಟ ಹಾಕಿ ಮಾಡೋದು ಬೇರೆ ಪಲ್ಯ ಹಾಕಂಗಿಲ್ಲ ಆಲೂಗಡ್ಡೆ ಟಮಾಟಿ ಉಳ್ಳಾಗಡ್ಡೆ ಅಷ್ಟ ಹಾಕೋದು ಆಲೂಗಡ್ಡೆ ಟಮಾಟಿ ಉಳ್ಳಾಗಡ್ಡೆ ಹಾಗಲಕಾಯಿ ಇಲ್ಲ ಹಾಗಲಕಾಯಿ ಹಾಕಿ ಮಾಡ್ತಾರೆ ಆಲೂಗಡ್ಡೆ ಪಲಾವ್ ಯಾರು ಮಾಡ್ಯಾರ? ಕೇಳಿದ್ದೇವೆ ಹಂಗೆ ಮಾಡ್ತೀವಿ ಒಂದು ಸೌತೆಕಾಯಿ ಉಳ್ದದೆ ಅಲ್ಲಿ ತೊಗೊಂಡೋಗಿದ್ದೀನಿ ಸೌತೆಕಾಯಿ ಐತೆ ಅದ್ರಾಗ. ಐತೆ ನೋಡು ಬಾ ನಿನ್ನೆ ಒಂದ್ಸತಿ ಕಳ್ಕೊಳತ್ತೆ ಇವತ್ತು ಒಂದ್ಸತಿ ತೊಳೆದು ಹಾಕಲ್ಲ ಅದಂಗೆ ಉಳ್ದು ನೋಡೋದು ಕಳ್ಳು ಸೌತೆಕಾಯಿ ಅದು ಇಲ್ಲ ನಿನ್ನೆದು ಉದ್ದಿತ್ತು ಇದು ಸಣ್ಣದಿದು. ಅವು ಕೊತ್ತಂಬರಿ ಹುಷಿ ಅಲ್ಲ ಇದು ಕರಿಬೇವು ಅವು ಎಳೆ ಕರ್ಬೇವು ಆಯ್ತು ಹ್ಞೂ ಇದನ್ನ ಹಾಕಿದ್ರೆ ತಿಕ್ಕೋ ಆ ಉಳ್ದಿದ್ ಕರ್ಬೇವನ್ನೆಲ್ಲ ಕರ್ರಗ್ ಮಾಡಿ ಕೆಡಿಸ್ಬಿಡ್ತಾವ ಓ ವಿಷ ಹಾಕದ ಈಗ ಈ ತಹರಿಗೆ ಹಾಕ್ಬಿಡ್ತಾಳೆ ಇದನ್ನ ತೆಗೆದು ತೊಳೆದು ತೆರಿಗೆ ತಹರಿ. ಹ್ಞೂ ವಿಚಾರ ಮಾಡಕ ಬರಂಗಿಲ್ಲ ಪಪ್ಪಾಗ ಅದನ್ನ. ಹಾಂ ವಿಚಾರ ಮಾಡಕ ಬರಂಗಿಲ್ಲ ನಿನಗದು. ಹೌದೌದು ನಾವು ಇನ್ನೂ ಅಷ್ಟು ಚಂದಾಗ ನಾಲಿಗೆ ಬೇಡ ದೊಡ್ಡವರಾಗಿಲ್ಲ ನಾಲಿಗೆ ಬೀಜ ತೆಗೆದು ತೆಗಿಬೇಕು ಇದನ್ನ ಪಲ್ಯ ಮಾಡಿಸ್ಕೊಡೋದು. ನಮ್ಮ ಮನ್ಯಾಗ ಒಬ್ರು ಸೀಡ್ಲೆಸ್ ಬರೋದು ಹ್ಞೂ ಹಂಗೆ ಬಿಟ್ಟು ಊದಿಗೆ ಹಚ್ಚಿರಿ ಚಲೋ ಆಕಿತ್ತಲ್ಲ ಆಕಿ ದುಂಡಗ ಹಚ್ಬೇಕಂತ ಯಾಕೆ ಹೇಳ ಊದಿಗೆ ಹಚ್ಚಿರಿ ಹಿಂಗೆ ಪೂಜೆ ತಗೊಬಿಡ್ಬೋದು ಒಂದು ಬಿಡ್ಬೋದಾಗಿತ್ತು ಆಕಿ ದುಂಡಗ ಹಚ್ಬೇಕಂತ ಹಂಗೆ ಅಲ್ಲ ಈಜಿ ಆಗೋದು ಹೇಳಿದೆ ಊದಿಗೆ ಹಚ್ಚಿದ್ರೆ ಈಜಿ ಪೂಜೆ ಬಂದ್ಬಿಡ್ತೈತಿ ಈಗ ಮೊಸರು ಹಾಗಲಕಾಯಿ ಮಾಡ್ತಾಳಂತಕಿ ಮೊಸರು ಐತ್ಯಾ ಇಲ್ಲ ನೀನ್ ಹೋಗಿ ತಗೊಂಬರ್ತಿ ಅಂತ ಹಾಂ ಆಕಿ ಮೊಸರು ಹಾಗಲಕಾಯಿ ಮಾಡ್ತಾಳಂತ ಅದಕ್ಕೆ ದುಂಡಗೆ ಹೆಚ್ಚು ಅಂತ ಹೇಳಿದ್ರು ಅದಕ್ಕೆ ದುಂಡಗೆ ಹೆಚ್ಚು ಹ್ಞೂ ಭಾಳ ದಿವಸ ಆಗಿತ್ತು ತಿಂದಿಲ್ಲ. ಕೋವಿಡ್ನಾಗ ತಿಂದಿದ್ದ ಮೊಸರು ಹಾಗಲಕಾಯಿ ಅದಾಗೇನು ಮಾಡೇ ಇಲ್ಲ ನಾವು. ಅವಾಗ ಮೊಸರಿನಾಗ ನೆನಿಟ್ಟು ಈ ಸಲ ಬೇಸಿಗೆ ಒಣಗಿಸಿದ್ರು ತಡಿ ಒಂದ್ಸಲ ಒಂದಿನ ಪೂರ್ತಿ ಮೊಸರಿನಾಗ ರಾತ್ರಿ ಇಟ್ಟು 2 ದಿನ ಒಣಗಿಸಿ ಇಟ್ಬಿಟ್ವಿ ಅಂದ್ರೆ ಯಾವಾಗ ಬೇಕು ಅವಾಗ ತಕೊಂಡು ಪಲ್ಯ ಮಾಡ್ಬೋದು ಹೆಂಗೂ ಖಾಲಿ ಇದೆ ಹೆಂಗೂ ಈ ಸಲ ಮ್ಯಾಗ ಅಯ್ಯೋ, ಹಂಗ ಒಣಗಿಸಿದ್ವಿ ನಾವು ತಕೊಂಡ್ ಪಲ್ಯ ಮಾಡಕ್ ಹಂಗ ಒಣಗಿಸಿ ಬಿಸಿನೀರಾಗ ಕುದಿಸಿ ಮಾಡ್ತಿದ್ವಿ. ಅವಾಗ ಹಂಗ ಒಣಗಿಸಿದ್ವಿ ಈಗ ಮೊಸರಿನಾಗ ಒಂದಿನ ಎಣ್ಣೆ ಇಟ್ಟು ಮಾಡಿದ್ವಿ ಅಂದ್ರೆ ಕುದಿಸಿ ಮಾಡಂಗಿಲ್ಲ ಇವನ್ನ ಎಣ್ಣೆಗೆ ಫ್ರೈ ಮಾಡಿ ಆ ರೀತಿ ಮೊಸರಿನ ನೆನೆ ಇಟ್ಟಿದ್ವಿ ಅಂದ್ರೆ ಎಣ್ಣೆ ಫ್ರೈ ಮಾಡಿ ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಮಾಡಿ ಅದ್ರಾಗ ಹಾಕೋದು ಹಾಕತಿ ಈ ಸಲ ಬೇಸಿಗೆ ಟೊಮಾಟಿ ಇವನ್ನ ಟಮಾಟಿ ಇದು ಹೋಗ್ಬಿಡುತ್ತ ಹುಳಿ ಹ್ಞೂ ಹೋಗ್ಬಿಡುತ್ತ ಬಿಸಿಲಿಗೆ. ಬರೀ ಇವನೊಂದೆಡ ಹಾಗಲಕಾಯಿದ್ದು ಇದು ಮಾಡೋಣ ಮೊಸರು ಹಾಗಲಕಾಯಿ ಚಿಪ್ಸ್ ಗತೆ ಮಾಡೋಣ ಹಂಗಲ್ಲ ಹಾಗಲಕಾಯಿನಾಗ ಸ್ವಲ್ಪ ಮೊಸರಿನಾಗ ಇದು ಹಸಿ ಖಾರ
ನಾಷ್ಟ ಮಾಡೋ ಮಾಡಿದ್ರು ಪಲ್ಯಕ್ಕಲ್ಲ ಕಲ್ಸ್ಕೊಂಡ್ ತಿನ್ನಕ್ಕ ಚಿಪ್ಸ್ ಅದು ಹಾಗಲಕಾಯಿ ಚಿಪ್ಸ್ ಹಾಗಲಕಾಯಿ ಚಿಪ್ಸ್ ಒಣ ಮೆಣಸಿನ್ಕಾಯಿ ಮೊಸರು ಮೆಣಸಿನ್ಕಾಯಿ ಮೊಸರು ಮೆಣಸಿನ್ಕಾಯಿ ಅಯ್ಯೋ ಚೋಳಿಕಾಯಿನೂ ಮಾಡ್ತಾರೆ ಪಿಂಕು ಈಗ ನಾವು ಗೊತ್ತಿಲ್ಲ ಇಲ್ಲ ನಮ್ಮ ಮಾಡ್ತಾರೆ ನಾ ತಿಂದೇನಿ ಚೋಳಿಕಾಯಿನೂ ಆ ಕಡೆ ಈ ಕಡೆ ಮುರಿದು ಸೇಮ್ ಮೊಸರು ಮೆಣಸಿನ್ಕಾಯಿ ಹೆಂಗೆ ರಾತ್ರಿ ನೀಟ್ಟು ಬೆಳಿಗ್ಗೆ ಒಣಾಕ್ತೇವಲ್ಲ ಹಂಗೆ ಒಣಾಕಿ ಕಲ್ಸಿದ್ವಿ. ಭಾಳ ಚಲೋ ಸುಳಿದ್ದು ಬಿಡುವ ನೀನು. ಟ್ರೈನಿಂಗ್ ತೊಗೊಂಬಂದಿನಿ. ಹ್ಞೂ ನೀನು ಹೋಗ್ಯೇನ ಹ್ಞೂ ಹೋಗಲ್ಲ ಅಲ್ಲ ನಾವು ಹೋಗಿದ್ದೆ ನಿಂಗೆ ತೊಗೊಳಕ್ಕೆ ಟೊಮಾಟೊ ಸುಳಿಯಾಕ ಟಮಾಟಿ ಸುಲಿ ಟ್ರೈನಿಂಗ್ ಮಗ ಕೆಂಪಾಟ ಬಂದ್ಬಿಟ್ಟೆ. ಅದಕ್ಕೆ ಇನ್ನೂ ಮಕ್ಕ ಕೆಂಪ ಐತಿ ಹ್ಞೂ ಚಾಕುನ್ಯಾಗ ಮಾಡ್ಬೇಕು ಅದನ್ನ ಕೈನೂ ಹೋಗತಿ ಜಗ್ಗಿದೆ ಇದು ಯಾಂದ ತಂದಿನು ಮತ್ತು ಮುಂದೆ ಬರ್ತಾವ ಚಕ್ ಕೊಡ್ಲೇನ ಯುದ್ಧ ಮಾಡ್ತಾರಂಗ ಆತದ ಮತ್ತೇನು ಮಾಡೋದು ನಮ್ಮ ಮನ್ಯಾಗಿಂದ ದನ ಕರ ಇಲ್ಲ ಕೇಳಿದ್ಲಪ್ಪ ನಮ್ಮ ಮನ್ಯಾಗಿಂದ ದನ ತಿಂತಾವಂದ ಅದಕ್ಕೆ ನಾವು ತಿಳ್ದನೆ ಅದನ್ನ ಎಷ್ಟು ಚಂದ ಹೇಳ್ತೀವ ಕೊಡ್ತಂದು ವೇಸ್ಟ್ ಯಾಕೆ ಮಗು ಶೋಧ ಇದ್ದಂಗೆ ಆಯ್ತದ್ದು ಅವರು ದನಕ್ಕೆ ಹಾಕಿ ಮತ್ತು ಅದ್ರಾಗಿಂದ ಹಾಲು ಕುಡಿತಾರ ನಾವು ತಿಂದಿದ್ವಿ ತೊಳಿ ಏನು ಮಾಡಿದ್ವಿ ಈಗ ಏನೇನು ಮಾಡಿದ್ವಿ? ಈಗ ಒಗ್ಗರಣೆ ಕೊಟ್ಟ ಹಾಂ ಆಲೂ ಬಾತ್ ಅಂತ ಇದಕ್ಕೆ ಹಾಂ ಆಲೂ ಬಾತ್ ರೆಡಿ ಆಗತೈತಿ ಈಗ ಹೊಟ್ಟಿನೂ ಹಸ್ತೈತಿ ನಾವು ಕೈ ಆಡ್ಸೋಣ ನಾವು ಯಾಕೆ ಏನು ಮಾಡಿಪ್ಪ ಅದಕ್ಕೆ ಆಲೂ ಬಾತ್ ಮಾಡಿ ನೆನ ಕೈ ಬರ್ತೈತಿ ಅಲ್ಲ ಹೊರಗೆ ಏನಾರ ನಾಷ್ಟ ಏನ್ ಮಾಡಿ ಬಂದಿಪ್ಪ ಅಂದ್ರೆ ನಾನು ಆಲೂ ಭಾತ್ ರೆಡಿ ಮಾಡಿ ನಾನು ತಿಂದು ಬಂದೆ ನಮ್ಮದು ಮಂದಿಗೆ ಒಮ್ಮೆ ನುಚ್ಚಕ್ಕಿ ನುಚ್ಚಕ್ಕಿ ನಚಕ್ಕಿ ಹಾಂ ನುಚ್ಚಕ್ಕಿ ಆಲೂ ಬಾತ್ ತೊಳೆದಾಕಿ ಒಂದು ನುಚ್ಚಕ್ಕಿ ಆಲೂ ಬಾತ್ ಇದೇ ಅಲ್ಲ ಸಾರು ಸಾಂಬಾರ್ 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 ಸಾಂಬಾರು ಇಲ್ಲಿ ಭಾಷೆ ಸಾರು ಹಳ್ಳಿ ಭಾಷೆ ಸಾಂಬಾರು ಈಗ ಸಿಟಿಯಾಗಿ ಬಂದಿದ್ದು ಸಾಂಬಾರು ಆಗ್ಯಾವು ಮತ್ತು ಸಾರು ಉಳ್ಪಲ್ಲೆ ಸಾರು ಅಂತಿದೆ ಗೊತ್ತದೆ ನಿಂಗೆ ನೀನು ತಿಂದಿಲ್ಲ ಬಿಡ ನಿನಗೆ ಗೊತ್ತದೆ ಉಳ್ಪಲ್ಲೆ ಸಾರು ಅಂದರೆ ಏನ ನೀನು ತಿಂದಿನ ಉಳ್ಪಲ್ಲೆ ಸಾರು ನೀನು ತಿಂದಿಲ್ಲ ನಾ ತಿಂದೆ ಉಳ್ಪಲ್ಲೆ ಸಾರು ಹಳ್ಳಿಯಾಗಿ ಇವು ಮಾಡ್ತಾರ ಏನು ಗೊತ್ತೇನ ಉಳ್ಪಲ್ಲೆ ಸಾರು ಅನ್ನೋದು ಏನು ಹಾಕಂಗಿಲ್ಲ ಅವರು ಹುಣಸೆ ಹಣ್ಣು ಉಪ್ಪು ಖಾರ ಒಂದೆರಡು ಉಳ್ಳಾಗಡ್ಡಿ ಮುಗೀತು ಹೆಚ್ಚಾಗಿಬಿಟ್ಟು ಮುಗೀತು ಉಳ್ಪಲ್ಲೆ ಸಾರು ಅಷ್ಟೇ ಅದ ಏನು ಇದ್ರಲ್ಲ ಅದಕ್ಕೆ ಬೇಳೆ ಸೇತು ಇದ್ರಲ್ಲ ಜಾಸ್ತಿ ಹಿಟ್ಟು ಕಲಿಸ್ಬಿಡಲ್ಲ ಎಲ್ಲಿ ಹಿಟ್ಟು ಹಿಟ್ಟು ಯಾರು ಹಿಟ್ಟು ಕಲಿಸ್ತಿದ್ವಿ ಗೊತ್ತಿದೆ ಅವಾಗ ಹಿಟ್ಟು ಜೋಳದ ಹಿಟ್ಟು ಕಲಿಸ್ತಿದ್ವಿ ಅದೆಂಥ ಟೇಸ್ಟ್ ಆಗೋದು ತಿಂತೀನಿ ನೀನು ಆಮೇಲೆ ರೊಟ್ಟಿ ಈಗ ನಂಗೆ ಲಟ್ಟಿಸಿ ಇದು ಮಾಡೋದು ಅಲ್ಲ ರೊಟ್ಟಿನ ದಪ್ಪ ಮಾಡ್ತಿದ್ರೆ 2 ತಾಸು ರೊಟ್ಟಿ ಮಾಡಿ ಇಟ್ಬಿಟ್ರೆ ಅಂದರೆ ಅವು ಹೆಂಗೆ ಒಂದು ಈ ಕಡೆ ಕಡುಕು ಅಲ್ಲ ಈ ಕಡೆ ಮೆತ್ತಗೂ ಅಲ್ಲ ಅಂತದ ಬಿದೂಸಾಗು ಅವನ್ನೇನು ಮಾಡ್ಬೇಕು ಹೇಳಿ ನಾವು ಮುರಿದು ಹಾಕ್ಕೊಳ್ಳೋದು ಸಣ್ಣ ಮುರಿದಾಗ ಅದ್ರ ಮ್ಯಾಗ ಸಾಸ್ ಹಾಕ್ಕೊಂಡು ಹೊಡೆದು ಬಿಡೋದು
ಹಳ್ಳ್ಯಾಗ ಮೊದ್ಲು ಹಂಗ ಮಾಡಿದ್ರು ಮತ್ತ ಅವನ್ನ ಹೌದು ಸ್ವಲ್ಪ ಸುಡು ಸಾರು ಹಾಕಿ ಹಾಂ ಮ್ಯಾಗ ಒಂದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಟ್ಕೊಂಡು ತಿಂದ್ಬಿಡುದು ತಿಂದ್ಬಿಡುದು ಆಮೇಲೆ ಅನ್ನ ಉಣ್ಬೇಕಂದ್ರೆ 15 ದಿವಸಕ್ಕೊಮ್ಮೆ ಉಣ್ಬೇಕು ನಾವು ಅವಾಗ ಅವಾಗೆಲ್ಲ ಈಗ ಮೊದಲನಾಗ ರೇಷನ್ ಉಳ್ಳಾಗಡ್ಡಿ ಕೊಡೋದು ಪಲ್ಯಕ್ಕೆ ಉಳ್ಳಾಗಡ್ಡಿ ಹಚ್ತೀನಿ ಹೆಚ್ಚು ಮೊದಲನಾಗ ರೇಷನ್ ಅಂಗಡಿಯಾಗ ಅಕ್ಕಿ ಸಿಗ್ತಿದ್ದಿಲ್ಲ ಅವಾಗ ಫಸ್ಟ್ ಸ್ಟಾರ್ಟಿಂಗ್ 17 ರೂಪಾಯಿ ಕೆ ಜಿ ಅಕ್ಕಿತ್ತು ನಿಮ್ಗೆ ಗೊತ್ತಿಲ್ಲ ಅವಾಗ ಈಗೆಲ್ಲ ರೇಷನ್ ಅಂಗಡಿಯಾಗ ಫ್ರೀ ಕೊಡತ್ತದ ನಡೆಯತ್ತವ ಮೊದಲೆಲ್ಲ ಜೋಳ ತಿಳುವಳಿಕೆ ಇದ್ದಂಗೆ ರೇಷನ್ ಅಂಗಡಿಯಾಗ 3 ರೂಪಾಯಿ ಒಂದೇ ಕೊಡ್ಸ 3 ರೂಪಾಯಿ ಕೆಜಿನ ಇತ್ತು 3 ರೂಪಾಯಿ ಕೆ ಜಿನ ಯಾವಾಗ ಸಕ್ಕರೆ ಕೊಡೋರು ಏನು ರೇಷನ್ ಅಂಗಡಿಯಾಗ ಸಕ್ಕರೆ ಚಿಮಣಿ ಎಣ್ಣೆ ಚುಮ್ನೆ ನೀವು ಹುಡ್ದಾಗೆಲ್ಲ ಫ್ರೀ ಬಂದು ನಮ್ಮ ಊರಾಗ ಅಲ್ಲಿ ಸೊಸೈಟಿಯಾಗ ಕೊಡ್ತಿದ್ರು ಏನೇನು ಕೊಡ್ತಿದ್ದೆ ಗೊತ್ತಾ ಸಕ್ಕರೆ ಚಿಮಣಿ ಎಣ್ಣೆ ಅಕ್ಕಿ ಅವಾಗ ಸಬ್ಬೀಸ್ ಆಮೇಲೆ ಮತ್ತೇನೇ ಬೇಕು ಗೊತ್ತೇನ ಒಳ್ಳೆ ಎಣ್ಣೆ ಕೊಡಕ್ಕೆ ಬಂದ್ರಿ ಒಳ್ಳೆ ಎಣ್ಣೆ ಬಂದೈತಿ ಹೌದು ಚಲೋ ಆಗ್ತೈತಲ್ಲಪ್ಪ ಅಲ್ಲ ಒಟ್ಟು ರೇಷನ್ ಅಂಗಡಿ ಚಲೋ ಸ್ಟ್ಯಾಂಡರ್ಡ್ ಕೊಡ್ತಾರೆ ಅಕ್ಕಿನೂ ಎಂತ ರಾಡಿ ಇರ್ತಿದ್ವು ಅಂದಿ ಹೌದು ಈಗ ಚಲೋ ಕೊಡ್ತಾರೆ ಗೋಧಿ ಕೊಡೋರು ಗೋಧಿನೇ ಕೊಡ್ತಿದ್ರು ಅಕ್ಕಿ ಗೋಧಿ ಸಕ್ಕರೆ ಎಣ್ಣೆ ಚಾಪುಡಿ ಕೊಡ್ತಿದ್ರು ಸೋಪ್ ಕೊಡ್ತಿದ್ರು ಒಂದೊಂದು ತಿಂಗಳ ಒಂದೊಂದು ಹಿಂಗೆ ಕೊಡ್ಬೋದು ಬಂದು ಲಾಸ್ಟಿಗೆ ಇಲ್ಲಿ ಬಂದು ನಿಂತಾವೆ ಹಾಂ ನೋಡಿ ಎಷ್ಟು ಮಹತ್ವ ಐತೆ ಅಂದರೆ ಅಕ್ಕ ಕೊಡೋ ಮುಂದೂ ಕಣ್ಣ ನೀರು ಬೀಳ್ತಾವೆ ಹೆಚ್ಚು ಮುಂದೆ ಕಣ್ಣ ನೀರು ಬೀಳ್ತಾವೆ ಅದು ಚಲೋ ಅದೇವು ಕಣ ನೀರು ಬರೋಳು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮಾತ್ರ ಹಂಗೆ ಮಾತು ಅಲ್ಲದ ಹೊಸ ಉಳ್ಳಾಗಡ್ಡಿ ಆದ್ರೆ ಕಣ್ಣಾಗ ನೀರು ಬರ್ತಾವ ಉಳ್ಳಾಗಡ್ಡಿ ಹಳೆ ಉಳ್ಳಾಗಡ್ಡಿ ಆದ್ರೆ ಕಣ್ಣ ನೀರು ಬರಲ್ಲ ಅವನು ತಿನ್ನಾಕು ಟೇಸ್ಟ್ ಹಳೆ ಉಳ್ಳಾಗಡ್ಡಿನ ನೋಡ್ರಿ ಆಲೂಗಡ್ಡಿ ಪಲಾವ್ ನಾಷ್ಟ ಮಾಡೋದು ತಹಾರಿ ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಐತ್ರಿ ನಿನ್ನೆನೂ ನಾಷ್ಟ ಮಾಡಿದ್ವಿ ಅಲ್ಲಿಂದ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತೂ ನಾಷ್ಟಕ್ಕೆ ವಿಡಿಯೋ ಬಂದು ಮಾಡಕತ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗೋನು ನನ್ನ ಚಾನಲ್ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್